ಇನ್ನು ಸ್ವಪಕ್ಷದ ವಿರುದ್ಧವೇ ಮಾಲಿಕಯ್ಯ ಗುತ್ತೇದಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದು ಕೂಡ ಬಹಿರಂಗ ಸಭೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇನೆ ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ನನ್ನ ನಡೆಸ್ಕೊಂಡಿರುವಂತಹ ರೀತಿ ನನಗೆ ನೋವು ತರಿಸಿದೆ. ನಾನು ಒಂದು ಕ್ಷಣ ಕೂಡ ಈ ಬಿಜೆಪಿ ಪಕ್ಷದಲ್ಲಿ ಇರಬಾರ್ದು, ಆ ಮಟ್ಟಿಗೆ ನನಗೆ ನೋವು ಕೊಟ್ಟಿದ್ದಾರೆ ಅಂತ ಹೇಳಿ ಮಾತಾಡಿದ್ದಾರೆ. ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಈ ರೀತಿಯಾಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಂಸದ ಉಮೇಶ್ ಜಾಧವ್ ಎದುರೇ ಈ ಶಾಕಿಂಗ್ ಮಾತುಗಳನ್ನು ಆಡಿದ್ದಾರೆ. ಎಲೆಕ್ಷನ್ ನಡೆಸತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗಿ ಹೇಳ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ ರೀತಿ ನೋಡು ಒಂದು ದಿನ ಪಾರ್ಟಿ ಇರಬಾರ್ದು. ನಾವು ನಿಜವಾಗಿ ಹೇಳ್ತಾ ಇದೀನಿ, ಇಷ್ಟು ವರ್ಷ ನಾನು ಏನ್ ಕುಟುಂಬ ಹೊಡೆದ್ರು, ನನ್ನ ಕುಟುಂಬ ಹೊಡೆದವರೇ ನಮ್ಮ ಪಾರ್ಟಿಯಾಗಿ ಇರ್ತಕ್ಕಂಥ ಬದಲಾಸರು ಅಂತ ಹೇಳ್ತೀನಿ. ಆದ್ರೂ ಕೂಡ ನಾನು ಮನಸ್ಸಿನ ಇಟ್ಕೊಳ್ಳಿಲ್ಲ. ನನಗೆ ಮೋದಿ ಬೇಕು, ದೇಶ ಬೇಕು, ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕೊಡಬೇಕಂತ ಎಲ್ಲ ಸಹಿಸ್ಕೊಂಡು ಈ ಪಾರ್ಟಿ ಆಗಿರ್ತೀನಿ. ನಿಮಗೇನಾಗಲ್ಲ, ನೀವೆಲ್ಲರೂ ಈ ಊರಿನ ದೇಶ ನೋಡ್ರಿ. ಬಿಟ್ಟು ಸಣ್ಣ ಪುಟ್ಟ ಮೋದಿದು ಉಮೇಶ್ ಜಾಧವ್ ಎಲೆಕ್ಷನ್ ಅಲ್ಲ, ಚಂದ್ರು ಪಾಟೀಲ್ ಎಲೆಕ್ಷನ್ ಅಲ್ಲ, ಶಿವರಾಜ್ ಜಾರಕಿಹೊಳಿ ಅಲ್ಲ, ಎಂ ಆರ್ ಪಾಟೀಲ್ ಅಲ್ಲ, ಮಾಣಿಕೇಕರ್ ಇದು ನರೇಂದ್ರ ಮೋದಿ ಎಲೆಕ್ಷನ್ ಅದು. ಇಲ್ಲಿ ಮೋದಿ ಇವರಿಗೆ MP ಆರಿಸಿದ್ರಿಂದ ಅಲ್ಲಿ ಇವರು ಪ್ರಧಾನಮಂತ್ರಿ ಆಗಲ್ಲ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಇನ್ನು ಶಾಸಕ ಶರಣಗೌಡ ಡಾಕ್ಟರ್ ಉಮೇಶ್ ಜಾಧವ್ ಭೇಟಿಯಾಗಿದೆ. ಶಾಸಕ ಶರಣಗೌಡ ಮತ್ತು ಡಾಕ್ಟರ್ ಉಮೇಶ್ ಜಾಧವ್ ಅವರು ಭೇಟಿ ಮಾಡಿದ್ದಾರೆ. JDS ಶಾಸಕ ಕಂದಕೂರ್ ಅಸಮಾಧಾನದ ಹಿನ್ನೆಲೆಯಲ್ಲಿ ಭೇಟಿಯಾಗಿರುವಂಥದ್ದು. ಶಾಸಕ ಕಂದಕೂರ್ರನ್ನ ಭೇಟಿ ಮಾಡಿದ್ದಾರೆ ಉಮೇಶ್ ಜಾಧವ್. ಡಾಕ್ಟರ್ ಉಮೇಶ್ ಜಾಧವ್ ಅವರು ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಲಬುರಗಿಯ ಮೈತ್ರಿ ಅಭ್ಯರ್ಥಿ, ಸೊ ಹಾಗಾಗಿ ಕಲಬುರಗಿ ವ್ಯಾಪ್ತಿಗೆ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಕೂಡ ಬರುತ್ತೆ. ಕಂದಕೂರ್ ಅವರು ಗುರುಮಿಟ್ಕಲ್ ಕ್ಷೇತ್ರದ JDS ನ ಶಾಸಕ, ಮೈತ್ರಿ ಅಭ್ಯರ್ಥಿ ಆಗಿದ್ರು ಕೂಡ ಇದುವರೆಗೂ ಕಂದಕೂರ್ ಅವರು ಪ್ರಚಾರಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅವರ ಮುನಿಸನ್ನ ತಣಿಸುವಂತ ನಿಟ್ಟಿನಲ್ಲಿ ಇವತ್ತು ಜಾಧವ್ ಅವರು ಭೇಟಿಯನ್ನ ಮಾಡಿದ್ದಾರೆ. ಶಾಸಕರ ನಿವಾಸದಲ್ಲಿ ಭೇಟಿಯಾಗಿ ಜಾಧವ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಚುನಾವಣೆಯಲ್ಲಿ ತಮ್ಮನ್ನ ಬೆಂಬಲಿಸಿ ಅನ್ನುವಂಥದ್ರ ಬಗ್ಗೆ ಜಾಧವ್ ಮಾತಾಡಿದ್ದಾರೆ. ಎಲ್ಲೊಂದ್ ಕಡೆ ಈ ಸತಿ ಉಮೇಶ್ ಜಾಧವ್ ಅವರಿಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇವೆ ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಮಾತುಗಳ ಬೆನ್ನಲ್ಲೇನೆ. ಸೊ ಯಾರೆಲ್ಲ ವಿರೋಧ ಇದೆ ಅವರೆಲ್ಲರೂ ಕೂಡ ತಮ್ಮ ಒಂದು ಕಾನ್ಫಿಡೆನ್ಸ್ಗೆ ತಗೊಳ್ಳೋದು, ಜೊತೆಗೆ ಅವರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಅವರಿಂದ ಬೆಂಬಲವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈಗ ಜಾಧವ್ ಅವರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಷ್ಟೇ ಮಾಲಿಕಯ್ಯ ಗುತ್ತೇದಾರ್ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಸೊ ಇಲ್ಲಿ ಜಾಧವ್ ಅವರು ಪ್ರಶ್ನೆ ಅಲ್ಲ, ನಮಗೆ ಬೇಕಾಗಿರುವಂಥದ್ದು ಮೋದಿ. ಸೊ ಹಾಗಾಗಿ ಮೋದಿ ಅವರನ್ನು ಬೆಂಬಲಿಸಬೇಕು ಅಂತೇಳಿ ನೇರವಾಗಿ ನಮಗೂ ಜಾಧವ್ ಅವ್ರಿಗೇನೋ ಒಂದು ಮುನಿಸಿದೆ ಅನ್ನುವಂಥದ್ದನ್ನು ಅವರು ಬಹಿರಂಗ ಸಮಾವೇಶದಲ್ಲೇ ಮಾತಾಡಿದ್ದಾರೆ. ಇನ್ನು ಶೋಭಾ ಪ್ರಚಾರದ ವೇಳೆ ಕಾರ್ಯಕರ್ತ ಸಾವಿಗೀಡಾದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಈಗ ಶೋಭಾ ಕರಂದ್ಲಾಜೆ. ಶಾಸಕ ಭೈರತಿ ಬಸವರಾಜ್ರಿಂದ ಕೂಡ ಅಂತಿಮ ದರ್ಶನ ಪಡೆಯಲಾಗಿದೆ. ಇನ್ನು ಅಂತಿಮ ದರ್ಶನದ ಬಳಿಕ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಪ್ರಕಾಶ್ ನಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ನಿನ್ನೆ ಕೂಡ ಪ್ರಚಾರ ಕಾರ್ಯಕ್ಕೆ ಬರ್ತಿದ್ದಾಗ ಒಂದು ಆಕ್ಸಿಡೆಂಟ್ ಆಯಿತು. ಪ್ರಕಾಶ್ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಕೊಡಲಿ. ನಮಗೆ ಪ್ರಕಾಶ್ ಸಾವಿನಿಂದ ಅತೀವವಾದ ದುಃಖವಾಗಿದೆ. ಇದರಿಂದಾಗಿ ನಮ್ಮ ಯಾರಲ್ಲಿಯೂ ಕೂಡ ಇವತ್ತು ಒಂದು ಹಬ್ಬದ ಸಂಭ್ರಮ ಅಂತೂ ಇಲ್ಲ. ಪ್ರಕಾಶ್ ಅವರ ಕುಟುಂಬದೊಂದಿಗೆ ನಾವು ಸದಾ ಇರ್ತೀವಿ, ಪ್ರಕಾಶ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ ಅಂತ ಮಾತಾಡಿದ್ರು. ಅಂತಿಮ ದರ್ಶನ ಪಡೆದ ಬಳಿಕ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ನಮ್ಮ ಮಾಜಿ ಮಹಾನಗರ ಪಾಲಿಕಾ ಸದಸ್ಯರಾದ ಆಂಟನಿಯವರ ಜೊತೆ ನಿರಂತರವಾಗಿ ಓಡಾಡ್ತಾ ಇದ್ದಂಥ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ. ಅವರು ನಿನ್ನೆ ನಮ್ಮದೇ ಸಭೆಗೆ ಬರ್ತಾಯಿದ್ರು. ನಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿದ್ವಿ. ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆಗೆ ಸಾಗಿಸಿದರೂ ಕೂಡ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ತನ್ನ 63ನೇ ವಯಸ್ಸಿನಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಕುಟುಂಬದ ಸದಸ್ಯರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ನಾವು ಆ ಕುಟುಂಬದ ಜೊತೆ ಇರ್ತೀವಿ. ಅವರು ನಿರಂತರವಾಗಿ ನಮ್ಮ ಪಕ್ಷಕ್ಕಾಗಿ ದುಡಿದವರು. ನಿನ್ನೆ ಕೂಡ ನಮ್ಮದೇ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಿ ಅವರು ಆತುರವಾಗಿ ಬರ್ತಾ ಇದ್ದಂಥವರು. ಅಂಥ ಒಬ್ಬ
ಒಳ್ಳೆಯ ಕಾರ್ಯಕರ್ತರನ್ನು ನಾವು ಕಳ್ಕೊಂಡು ನಮ್ಮೆಲ್ಲರಿಗೆ ದುಃಖ ಆಗಿದೆ. ಇವತ್ತು ಹಬ್ಬ ಇದ್ದರೂ ಕೂಡ ಹಬ್ಬದ